Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬರೀ ಇಷ್ಟು ಮಾತ್ರ ಅಲ್ಲ, ಕುಮಾರಸ್ವಾಮಿ ಪ್ರಜ್ವಲ್ಗೆ ಒಂದು ಪ್ರಾರ್ಥನೆ ಕೂಡ ಮಾಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲಿದ್ರು ಬಾ, ಇನ್ನು ಸಾಕಿನ್ನು, ಇನ್ನು ಅಲ್ಲಿ ಇಲ್ಲಿ ಇರುವಂಥದ್ದು ಬೇಡ, ದಯವಿಟ್ಟು ವಾಪಸ್ ಬಾ ಅಂತ. ಮಂಡ್ಯ ಮಂತ್ರಿಗಳು ಹೇಳಿದ್ದಾರೆ, ನಿಮ್ಮ ಜವಾಬ್ದಾರಿ ಇದೆ, ನೀವೇ ಕರೆಸಬೇಕು ಅಂತೇಳಿ. ಎಲ್ಲ ಮಂತ್ರಿಗಳು ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಆಯ್ತಪ್ಪ ನಿಮ್ಮ ಸರ್ಕಾರಕ್ಕೆ ಕರೆಸೋ ಯೋಗ್ಯತೆ ಇಲ್ಲ, ಕರ್ಸೋಕ್ಕಾಗಿಲ್ಲ. 23 ದಿನ 24 ದಿನ ಆಗಿದೆ ಇವತ್ತು. ನಾನು ನಿನ್ನೆ ನಮ್ಮ ತಂದೆಯವ್ರಿಗೆ ಮಾಡಿದ ಮನವಿ, ನೀವೊಂದು ಬಹಿರಂಗವಾಗಿ ಒಂದು ಮನವಿ ಮಾಡ್ಕೊಳ್ಳಿ. ನನ್ನ ಗೌರವ ಕೊಡ್ತಕ್ಕಂಥ ಜೀವನದಲ್ಲಿ ಇಟ್ಕೊಂಡಿದ್ದಾರೆ. ನನ್ನ ಬಗ್ಗೆ ಎಲ್ಲೇ ಇದ್ರೂ ನೀನು ತಕ್ಷಣ ಬಂದು SIT ತನಿಖೆಗೆ ಸಹಕಾರವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡು ಅಂತೇಳಿ ಒಂದು ಬಹಿರಂಗವಾಗಿ ಮನವಿ ಮಾಡಿ ಅಂತೇಳಿ ನನ್ನೇ ನಮ್ಮ ತಂದೆಯವರು ನನ್ನ ಮನವಿ ಮಾಡಿದ್ದೇನೆ. ಇದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ಕುಟುಂಬದ ಬಗ್ಗೆ ಜನಗಳಲ್ಲಿ ತಪ್ಪು ಅಭಿಪ್ರಾಯ ಹೇಳಬೇಕಿಲ್ಲ. ಇದು ಕುಮಾರಸ್ವಾಮಿ ಅವರ ಮಾತು. ಜೊತೆಗೆ ಈ ಕುಮಾರಸ್ವಾಮಿ ಅವರ ಮಾತಿಗೆ DK ಹೇಳಿದಂಥ ಮಾತು ಅದೆಲ್ಲವನ್ನೂ ಕೂಡ ಕೇಳಿದ್ವಿ. ಇದೆಲ್ಲದರ ಜೊತೆಗೆ SIT ಸಂಗತಿಗಳನ್ನು ಒಂದಷ್ಟು ಮಾತಾಡಬೇಕು. ಯಾಕಂದರೆ ಅದು ಹೈಕೋರ್ಟಿಗೆ ಹೋಗಬೇಕು ಅಂತ ಈಗಾಗಲೇ SIT ತೀರ್ಮಾನ ಮಾಡಿದೆ. ಪ್ರಬಲವಾದಂಥ ಸಾಕ್ಷಿಗಳನ್ನು ಕಲೆ ಹಾಕಬೇಕು, ಈ ಮುಖಾಂತರ ಮತ್ತೆ ಕೇಸ್ ನಿಲ್ಲಬೇಕು, ಬೇಲ್ ಕ್ಯಾನ್ಸಲ್ ಆಗಬೇಕು ಅನ್ನುವಂಥ ಪ್ರಯತ್ನ. ರಾಜಪ್ಪ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿರೋ. ರಾಜಪ್ಪ, ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಈಗ ಪ್ರಬಲ ಸಾಕ್ಷಿಗಳು ಅನ್ನೋದಾದರೆ ಯಾವ ರೀತಿಯ ಪ್ರಬಲ ಸಾಕ್ಷಿಗಳನ್ನು ಕಲೆ ಹಾಕಬೇಕು ಅಂತ SIT ತೀರ್ಮಾನಿಸಿದೆ? ಯಾವ ವಿಚಾರಗಳನ್ನು ಇಟ್ಟುಕೊಂಡು ಹೈಕೋರ್ಟಿಗೆ ಮೂವ್ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದೆ ರಾಜಪ್ಪ? ರಂಗನಾಥ್, 42ನೇ ACMM ಕೋರ್ಟ್ ಈಗಾಗಲೇ ರೇವಣ್ಣಗೆ ಜಾಮೀನನ್ನು ಕೂಡ ಮಂಜೂರು ಮಾಡಿರುವಂಥದ್ದು. ಇಷ್ಟಾದರೂ ಕೂಡ ಸದ್ಯಕ್ಕೆ ರೇವಣ್ಣವರಿಗೆ ರಿಲೀಫ್ ಸಿಕ್ಕಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ SIT ಇಟ್ಟಿರುವಂಥ ಹೆಜ್ಜೆಯಿಂದ ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ಯಾಕಂತಂದ್ರೆ ಅವರ ಒಂದು ಜಾಮೀನು ಅರ್ಜಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ, ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗ SIT ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಅದಕ್ಕಾಗಿ ಸರ್ಕಾರ SPP ಆಗಿ ರವಿ ವರ್ಮರನ್ನ ಕೂಡ ನೇಮಕ ಮಾಡ್ಕೊಂಡಿದೆ. ಅಂದ್ರೆ ಆ ಮಹಿಳೆ, ಸಂತ್ರಸ್ತ ಮಹಿಳೆ ಕೊಟ್ಟಿರುವಂಥ ಹೇಳಿಕೆ ಆಗಿರ್ಬೋದು, ಅದ್ರ ಜೊತೆಗೆ ಕಿಡ್ನಾಪ್ ಆದಂತ ಸಂಗತಿಗಳಾಗಿರ್ಬೋದು, ಅದರಲ್ಲಿ ಪ್ರಬಲವಾದಂತ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಕೂಡ ಈಗ SIT ಮುಂದಾಗಿರುವಂತದ್ದು. ಅಂದ್ರೆ ಪ್ರಾಥಮಿಕವಾಗಿ ಸಮಯದ ಅಭಾವ ಕೂಡ ಇದ್ದಿದ್ದರಿಂದಾಗಿ ಒಂದಿಷ್ಟು ಸಾಕ್ಷಿಯನ್ನ ಕಲೆ ಹಾಕುವುದರಲ್ಲಿ SIT ಎಡವಿದೆ. ಇದೇ ಒಂದು ಕಾರಣವನ್ನ ಇಟ್ಕೊಂಡು ರೇವಣ್ಣ ಪರ ವಕೀಲರು ಕೋರ್ಟ್ನಲ್ಲಿ ವಾದವನ್ನ ಮಾಡಿ ರೇವಣ್ಣರಿಗೆ ಜಾಮೀನು ಮಂಜೂರು ಮಾಡಿಸಿಕೊಡುವಲ್ಲಿ ಯಶಸ್ವಿ ಕೂಡ ಆಗಿದ್ರು. ಹಾಗಾಗಿ ಏನೇನೆಲ್ಲ ಮಿಸ್ ಮಾಡ್ಕೊಂಡು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಬಲವಾದಂತಹ ಮತ್ತೆ ಸಾಕ್ಷಿಯನ್ನ ಕಲೆ ಹಾಕೋದ್ರ ಮೂಲಕ ಈ 42ನೇ ACMM ಕೋರ್ಟ್ನಲ್ಲಿ ಏನು ರೇವಣ್ಣಗೆ ಜಾಮೀನು ಮಂಜೂರಾಗಿದೆ ಅದನ್ನ ರದ್ದು ಮಾಡಬೇಕು ಅಂತ ಹೇಳಿ ಸದ್ಯಕ್ಕೆ ಹೈಕೋರ್ಟ್ಗೆ ಮನವಿನ ಸಲ್ಲಿಸೋದಕ್ಕೆ SIT ಈಗ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು 25 ದಿನಗಳ ನಂತರ ರೇವಣ್ಣ ಹೊಳೆ ನರಸೀಪುರಕ್ಕೆ ಇವತ್ತು ಹೋಗ್ತಾ ಇದ್ದಾರೆ. ಇವತ್ತು ಹಾಸನ ಜಿಲ್ಲೆಗೆ ಭೇಟಿ ಕೊಡ್ತಾರೆ ರೇವಣ್ಣ. 25 ದಿನ ಆಗಿತ್ತು ನೋಡಿ, 20 ದಿನ ಆಗಿತ್ತು. 20 ದಿನಗಳ ನಂತರ ಹಾಸನಕ್ಕೆ ಹೋಗ್ತಾ ಇದ್ದಾರೆ. ಜಾಮೀನು ಸಿಕ್ತಿದ್ದಂಗೆನೇ ಅವರು ಹಾಸನದ ಕಡೆ ಹೊರಟಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ರೇವಣ್ಣ ಹೋಗ್ತಾರೆ ಹಾಸನ್ಗೆ. ಹೊಳೆ ನರಸೀಪುರಕ್ಕೆ ಭೇಟಿ ಕೊಡ್ತಾರೆ, ದೇವಸ್ಥಾನಗಳಿಗೆ ಹೋಗ್ತಾರೆ, ಮನೆ ದೇವರಿಗೆ HD ರೇವಣ್ಣ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಹುಟ್ಟೂರು ಹರದನಹಳ್ಳಿಯಲ್ಲಿರುವಂಥ ಮನೆ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡಿಸ್ತಾರೆ. ದೇವೇಶ್ವರ ದೇವಾಲಯ ಮೊನ್ನೆ ಹೋಗಬೇಕು ಅಂದ್ಕೊಂಡಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ನಂತರ ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲ, ದೇವೇಗೌಡರ ಫ್ಯಾಮಿಲಿ ತುಂಬ ನಡ್ಕೊಳ್ಳುತ್ತೆ ಮಾವಿನಕೆರೆ ರಂಗನಾಥ ಸ್ವಾಮಿಗೆ. ಆ ದೇವಾಲಯಕ್ಕೂ ಕೂಡ ರೇವಣ್ಣ ಭೇಟಿ ಕೊಡ್ತಾರೆ. ಒಂದು ಕಡೆಗೆ ತಮ್ಮ ಹುಟ್ಟೂರು ಹರದನಹಳ್ಳಿಯಲ್ಲಿರುವಂಥ ಮನೆ ದೇವರು ದೇವೇಶ್ವರ ಸ್ವಾಮಿ, ಆ ದೇವೇಶ್ವರ ಸ್ವಾಮಿ ದೇವಾಲಯಕ್ಕೆ ಅವರು ಭೇಟಿ ಕೊಡ್ತಾರೆ, ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. ಅದಾದ ನಂತರ ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲಕ್ಕೂ ಕೂಡ ಅವರು ಭೇಟಿ ಕೊಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ. 20 ದಿನಗಳ ನಂತರ ರೇವಣ್ಣ ಹಾಸನ ಕಡೆ ಹೋಗ್ತಾ ಇರುವಂಥದ್ದು. ಹೋಗಿ ದೇವೇಗೌಡರಿಗೂ ಕೂಡ ಈ ವಿಚಾರ ಹೇಳಿದ್ದಾರೆ, ಹೀಗೆ ಹಾಸನಕ್ಕೆ ಹೋಗ್ತಾ ಇದ್ದೀನಿ ಅಂತ.
ಅವರ ಪರ್ಮಿಷನ್ ತಗೊಂಡೇ ರೇವಣ್ಣ ಹೋಗ್ತಾ ಇದ್ದಾರಂತೆ. ಇವತ್ತು 11 ಗಂಟೆ ಸುಮಾರಿಗೆ ಇಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೋಗಿ ಸೀದಾ ಅವರು ಹುಟ್ಟೂರಿನಲ್ಲಿ ದೇವೇಶ್ವರ ಸ್ವಾಮಿ ದೇಗುಲ, ಅದಾದಮೇಲೆ ಮಾವಿನಕೆರೆ ರಂಗನಾಥ ಸ್ವಾಮಿ ದೇಗುಲ, ಅಲ್ಲಿಗೆ ಭೇಟಿ ಕೊಡ್ತಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.